ಮಾನ್ಯರೇ, ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಭಾರತ ಸಿಲುಕ್ತಾ ಇದೆ ಅನ್ನೋದಕ್ಕೆ ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳಿಗೆ ಸೀಮಿತ ಪೆಟ್ರೋಲ್ ಡೀಸೆಲನ್ನು ಸಪ್ಲೈ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ಪೆಟ್ರೋಲಿಯಂ ಇಲಾಖೆ. ಕಾರಣ ಇದರ ನೋವುಗಳು, ನಷ್ಟಗಳು ಜನರ ಮೇಲೆ ಹಾಕ್ತಿರೋದು ತುಂಬ ಅನ್ಯಾಯದ ವಿಚಾರ. 50% ರಿಯಾಯಿತಿ ದರದಲ್ಲಿ ರಷ್ಯಾದಿಂದ ತೆಗೆದುಕೊಳ್ಳುತ್ತಿದ್ದಂಥ ಪೆಟ್ರೋಲ್ ಡೀಸೆಲನ್ನು, ಕಚ್ಚಾ ತೈಲವನ್ನು ಅಮೇರಿಕಾದ ಮಾತಿನಂತೆ, ಅಮೇರಿಕಾದ ಒತ್ತಡಕ್ಕೆ ಮಣಿದು ಇಡೀ ಜಗತ್ತನ್ನೇ ದ್ವೇಷ ಮಾಡುವಂಥ ಇಸ್ರೇಲ್ನ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಇಳಿದು ಅಲ್ಲಿ ಹೋಗಿ ಫಾದರ್ಲ್ಯಾಂಡ್ ಅಂತೇಳಿ ಇಡೀ 40-50 ವರ್ಷದಿಂದ ವ್ಯಾಪಾರ ನಡೆಸಿಕೊಂಡು ಬರುತ್ತಿದ್ದಂಥ ಅನೇಕ ರಾಷ್ಟ್ರಗಳ ನಡುವೆ ದ್ವೇಷಾಸೂಯೆ ಸೃಷ್ಟಿಕೊಂಡು ಹಾರ್ಮುಜ್ ಜಲಸಂಧಿಯಿಂದ 60% ಆಮದು ಮಾಡಿಕೊಳ್ಳುತ್ತಿದ್ದಂಥ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ವ್ಯಾಪಾರ ಸಂಪೂರ್ಣ ಲೋಲಾಯಮಾನ ಆಗಕ್ಕೆ ಕಾರಣ ಕೇಂದ್ರದ BJP ಸರ್ಕಾರ. ಆದರೆ ಇದರ ಲಾಭವನ್ನು ಪಕ್ಕದ ರಾಷ್ಟ್ರ ಚೀನಾ ತುಂಬ ಚಾಕಚಕ್ಯತೆಯಿಂದ, ಬುದ್ಧಿವಂತಿಕೆಯಿಂದ ಎಲ್ಲ ಲೂಟಿ ಮಾಡ್ತಾ ಇದೆ ಜಗತ್ತನ್ನು. ಆದರೆ ನಮ್ಮ ದೇಶ ಇಲ್ಲಿ ಅಮೇರಿಕಾದ ಮಾತಿನ ಮುಂದೆ, ಅವರ ಮುಂದೆ ಮೊಣಕಾಲೂರಿ ಇವತ್ತು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಇಡೀ ದೇಶದಲ್ಲಿ ಕೋಮು ಸೌಹಾರ್ದತೆ ಕದಡುತ್ತಾ ಈ ಒಂದು ವಿಚಾರವನ್ನು ಮುಚ್ಚಿ ಹಾಕುವ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದೆ BJP ಮತ್ತು ಸಂಘ ಪರಿವಾರದವರು. ರಾಷ್ಟ್ರದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಗಳು ಹೆಚ್ಚಾಗುವಂತೆ ಮಾಡುತ್ತಿದ್ದಾರೆ. ಇದನ್ನು ಈ ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವಂಥ ಭಾರತವನ್ನು ಯಾವ ರೀತಿ ಮೇಲೆ ತರಬೇಕು, ಯಾವ ರೀತಿ ಸಂಕಷ್ಟದಿಂದ ಹೊರಬರಬೇಕು ಅಂಥೇಳಿ ಆಲೋಚನೆ ಮಾಡೋದು ಬಿಟ್ಟು ದೇಶದಲ್ಲಿ ಕೋಮು ಗಲಭೆಗಳು ಸೃಷ್ಟಿ ಮಾಡುವ ಎಲ್ಲ ಲಕ್ಷಣಗಳು ಆಲ್ರೆಡಿ ಪ್ರಾರಂಭ ಆಗಿದೆ, ಕಾಣ್ತಾ ಇದೆ. ಇನ್ನೂ ಹೆಚ್ಚಾಗುವ ಸಂಭವಗಳು ಇದೆ. ರಾಜ್ಯದಲ್ಲಿಯೂ ಪ್ರಾರಂಭ ಆಗಿದೆ, ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ. ನೀವೇ ಆಲೋಚನೆ ಮಾಡಿ, ಅತ್ಯಧಿಕ ದಾಖಲೆ ಒಂದು ಬ್ಯಾರಲ್ ಪ್ರೈಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $147 $147 ಒಂದು ಬ್ಯಾರಲ್ ಬೆಲೆ 2008 ಜುಲೈನಲ್ಲಿ ಇತ್ತು. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ $55 ಸರಾಸರಿ ಇತ್ತು. $55 ಸರಾಸರಿ. ಅಧಿಕಾರಕ್ಕೆ ಬರುವಾಗ 2014ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರುವಾಗ ಒಂದು ಬ್ಯಾರಲ್ ಬೆಲೆ 2014ರಲ್ಲಿ $110 ಕಚ್ಚಾ ತೈಲ ಬೆಲೆ ಇತ್ತು, $1 ಬೆಲೆ. ಅವತ್ತು 1 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅಂದಾಜು $70 ಇತ್ತು. ಇಂದು $1 ಬೆಲೆ $97. ಇಂದು $1 ಬೆಲೆ $97. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಮಾರುಕಟ್ಟೆ ದರ ಒಂದು ಬ್ಯಾರಲ್ಗೆ $103. ಈಗ ನೀವೇ ಆಲೋಚನೆ ಮಾಡಿ, ಇದು ಎಂತಹ ನ್ಯಾಯ? ಯಾಕೆ 2008 ದೊಡ್ಡದಾ? 2008ರಲ್ಲಿ ಡಾಲರ್ ಬೆಲೆ ಏನಿತ್ತು? 2008ರಲ್ಲಿ ಒಂದು ಬ್ಯಾರಲ್ ಕಚ್ಚಾ ತೈಲ ಬೆಲೆ ಏನಿತ್ತು? $147. 1 ಲೀಟರ್ ಬೆಲೆ ಪೆಟ್ರೋಲ್ ಬೆಲೆ ಬರೀ $55. ಇವತ್ತು ಯಾವ ನ್ಯಾಯ ಸ್ವಾಮಿ ಇದು? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಈಗ 2ನೇ ಸಲ ಈ ತಿಂಗಳದ್ದು ಈಗ ಇನ್ನೊಂದು ವಿಚಾರ ಏನಂದರೆ, ಸುಮಾರು ಈಗ 2 ವರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆ ಸ್ಥಿರವಾಗಿತ್ತಂತೆ, ಏನು ಅಲ್ಲಾಡ್ತಿದ್ದಿಲ್ಲ. ತಕ್ಷಣ ಇವತ್ತು ಅಚಾನಕ್ಕಾಗಿ ಯುದ್ಧ ಪ್ರಾರಂಭವಾಗಿದೆ ಅಂತೇಳಿ ಜನರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ. ಎಷ್ಟೋ ಕೈಗಾರಿಕೆಗಳು ಮುಚ್ಚಿ ಹೋಗಿದ್ದಾವೆ. ಯಾವ ನ್ಯಾಯ ಸ್ವಾಮಿ? ಒಳ್ಳೆ ರಷ್ಯಾದಿಂದ ಅರ್ಧ ಬೆಲೆಯಲ್ಲಿ ಸಿಗುವಂಥ ಕಚ್ಚಾ ತೈಲವನ್ನು ನಾವು ಅಮೇರಿಕಾದ ಒಂದು ಮಾತು ಕೇಳಿ ಇದು ಇಸ್ರೇಲ್ ಜೊತೆ ವ್ಯಾಪಾರ ಒಪ್ಪಂದ, ದ್ವೇಷಾಸೂಯೆಯ ಮುಸ್ಲಿಂ ರಾಷ್ಟ್ರಗಳ ಮತ್ತು ಮುಸ್ಲಿಮರ ಮೇಲಿನ ದ್ವೇಷ ಅಸೂಯೆಗಳನ್ನು ಬಹುಸಂಖ್ಯಾತರಿಗೆ ಮೆಚ್ಚಿಸಲು ಆ ಪ್ಯಾಲೇಸ್ ಇಸ್ರೇಲ್ಗೆ ಫಾದರ್ಲ್ಯಾಂಡ್ ಅಂತ ಹೇಳ್ಬಿಟ್ರು. ನಮ್ಮ ದೇಶಕ್ಕೆ ನಾವೆಲ್ಲ ತಂದೆ ಇಲ್ಲದ ಮಕ್ಕಳ? ಇದು ಮದರ್ಲ್ಯಾಂಡ್ ಅಂತೆ ಭಾರತ ದೇಶ. ಪ್ಯಾಲೇಸ್ ಇದು ಇಸ್ರೇಲು ಫಾದರ್ಲ್ಯಾಂಡ್ ಅಂತೆ. ಯಾವ ನ್ಯಾಯ ಸ್ವಾಮಿ ಇದು? ಅಂದರೆ ತಮ್ಮ ಮೂಲ ರಕ್ತ ಎಲ್ಲಿಂದ ಬಂದಿದ್ದು? ಮಧ್ಯ ಏಷ್ಯಾದಿಂದ ಬಂದಿದ್ದು ಅಂಥೇಳಿ ಮನುವಾದಿಗಳ ಮೂಲ ರಕ್ತ
ಮಧ್ಯ ಏಷ್ಯಾದಿಂದ ಬಂದಿದ್ದು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಒಪ್ಕೊಳ್ತಾ ಇದ್ದಾರೆ. ಅಂದು ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳಿದ್ದು. ಮನುವಾದಿಗಳು ಅಂದರೆ ಆರ್ಯರು ಮೂಲ ಮಧ್ಯ ಏಷ್ಯಾದಿಂದ ಬಂದಿದ್ದು ಅಂತೇಳಿ ಮನಸಾರೆ ಒಪ್ಕೊಳ್ತಾ ಇದ್ದಾರೆ. ಮಾನ್ಯರೇ, ಇವತ್ತು ಅನೇಕ ವಿಧವಾಗಿ ಇನ್ನೂ ಕಾನೂನುಗಳು ಹೇರುವಂಥ ಎಲ್ಲ ವಿಚಾರಗಳು ನಡೀತಾ ಇದ್ದಾವೆ. ಬೆಲೆ ಏರಿಕೆ ಅಂತೂ ಪ್ರತಿಯೊಂದರಲ್ಲಿಯೂ ಎಗ್ಗಿಲ್ಲದೆ ನಡೀತಾ ಇದೆ. ಪ್ರತಿಯೊಬ್ಬರು ಯುದ್ಧದ ನೆಪ ಮಾಡಿ ಬೆಲೆ ಏರಿಸ್ತಾ ಇದ್ದಾರೆ. ಇದು ದೇಶಕ್ಕೆ ಒಳ್ಳೆಯ ಕಾಲಗಳಾಗದಲ್ಲ. ಬಡ ಜನರು ಸಂಪೂರ್ಣವಾಗಿ ನೋವು ಅನುಭವಿಸುವಂಥ ಎಲ್ಲ ಲೆಕ್ಕಾಚಾರಗಳು ಕಾಣ್ತಾ ಇದ್ದಾವೆ. ದ್ವೇಷಾಸೂಯೆಯಿಂದ ಅಧಿಕಾರವನ್ನು ಹಿಡಿದ ರಾಜಕಾರಣ ಮಾಡುವಂಥ ಈ ಮನುವಾದಿಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬುದ್ಧಿ ಕಲಿಸಬೇಕಾದಂಥ ದಿನಗಳು ಬರಲಿವೆ. ದಯವಿಟ್ಟು ಈ ಒಂದು ಆರ್ಥಿಕ ಸಂಕಷ್ಟವನ್ನು ಎಲ್ಲರೂ ಅನುಭವಿಸಬೇಕಾಗಿದೆ. ಅದಕ್ಕೋಸ್ಕರ ಬೆಲೆ ತರಬೇಕಾಗಿರೋರು ನಾವು. ಇವತ್ತು ಶಾಲೆಗಳು ವರ್ಕ್ ಫ್ರಮ್ ಹೋಮ್ ಅಂತೆ, ಯಾರು ಬಂಗಾರ ಖರೀದಿ ಮಾಡಬಾರ್ದಂತೆ. ಅಂದರೆ ಬಂಗಾರ ಉತ್ಪಾದನೆ, ಬಂಗಾರದ ಆಭರಣಗಳ ಕುಶಲಕರ್ಮಿಗಳ ಬದುಕು ಹೆಂಗಾರ ಹಾಳಾಗೋಗ್ಲಿ, ಏನಾರ ಹಾಳಾಗೋಗ್ಲಿ. ಬಂಗಾರ ಮಾರಾಟ ಮಾಡುವವರ ಸಣ್ಣ ಪುಟ್ಟ ಅಂಗಡಿಯವರಾಗಲಿ, ದೊಡ್ಡ ಅಂಗಡಿಯವರಾಗಲಿ, ಅವರೆಲ್ಲ ದಿವಾಳಿ ಆದರೂ ಪರವಾಗಿಲ್ಲ. ಆ ಒಂದು ಬಂಗಾರದ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಬದುಕು ಏನಾಗುತ್ತೆ, ಅವೆಲ್ಲ ಯಾವ ಆಲೋಚನೆ ಮಾಡುವಂಥದ್ದು ಯಾವುದೂ ಇಲ್ಲ ಸ್ವಾಮಿ ಇಲ್ಲಿ. ನಿಜವಾಗ್ಲೂ ಬ್ಯಾಕ್ ಬೋನ್ ಆಗಿತ್ತು ಸರ್ಕಾರಕ್ಕೆ, ಬಿ ಜೆ ಪಿಗೆ. ಈ ಜನರು ನೇರವಾಗಿ ಬಿ ಜೆ ಪಿಗೆ ಓಟ್ ಹಾಕುವಂಥ ಜನರಿಗೆ ಇವತ್ತು ಉಳಿಗಾಲ ಇಲ್ಲ ಅಂತೇಳಿದರೆ ಇನ್ನು ನಮ್ಮಂಥವರ ನಿಮ್ಮಂಥವರ ಲೆಕ್ಕ ಎಲ್ಲಿ? ಯಾವ ನ್ಯಾಯ? ಶಾಲೆಗಳ ಬದುಕು ಇನ್ನು ಮತ್ತು ಶಿಕ್ಷಕರ ಬದುಕು ಏನಾಗಬೇಕು? ಶಾಲೆಗಳು ವರ್ಕ್ ಫ್ರಮ್ ಹೋಮ್ ಅನ್ನೋ ಲೆಕ್ಕಾಚಾರಗಳು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಇಲಾಖೆಗಳು ಈಗಾಗಲೇ DSP SPಗಳೆಲ್ಲ ಸೈಕಲ್ ತಗೊಂಡು ಅಡ್ಡಾಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಸೈಕಲ್ಗಳು ಹಾಕೊಂಡು ಅಡ್ಡಾಡೋಂಥ ಪರಿಸ್ಥಿತಿ ಬಂದಿದೆ. ನಮಸ್ಕಾರ, ಅಸ್ಸಲಾಮ್ ಅಲೈಕುಂ.